ತುಂಬ ತಲೆನೋವು ಆಗ್ತಾ ಇದೆ. ನಾನು ಒಂದು ಮಾತ್ರೆ ತೊಗೊಂಡ್ಬಿಡ್ತೀನಿ. ವೆಯ್ಟ್, ನೀವು ಕೂಡ ಇದೇ ರೀತಿ ಸಣ್ಣ ಸಣ್ಣ ಪ್ರಾಬ್ಲಮಿಗೂ ಮಾತ್ರೆ ತಗೊಳ್ತೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಹೆಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಸ್ಯಾಮ್ ಕ್ಯಾಮ್ ಸ್ಟೋರೀಸ್. ಇವತ್ತಿನ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಯಾವುದೇ ಪ್ರಾಬ್ಲಮ್ ಆದರೆ ನಮಗೆ ಅದಕ್ಕೆ ಸೊಲ್ಯೂಷನ್ ಕ್ವಿಕ್ ಆ್ಯಂಡ್ ಇಮಿಡಿಯೇಟ್ ಆಗಿರಬೇಕು. ಸೊ ಅದಕ್ಕೆ ಮೇ ಬಿ ನಮಗೆ ತಲೆನೋವು, ಜ್ವರ ಅಂತ ಯಾವುದೇ ಸಣ್ಣ ಪುಟ್ಟ ವಿಷಯ ಆದರೂ ಕೂಡ ವಿದೌಟ್ ಪ್ರಿಸ್ಕ್ರಿಪ್ಷನ್, ವಿದೌಟ್ ಕನ್ಸಲ್ಟೇಷನ್ ನಮಗೆ ನಾವೇ ಡಾಕ್ಟರ್ ಆಗಿ ಟ್ಯಾಬ್ಲೆಟನ್ನು ತಗೊಳ್ತೀವಿ. ಸೊ ಡು ಯು ಥಿಂಕ್ ಇಟ್ ಈಸ್ ರೈಟ್? ಇವಾಗ ಪ್ರತಿನಿತ್ಯ ಜೀವನದಲ್ಲಿ ಜ್ವರ ಬರೋದು, ವಾಮಿಟಿಂಗ್, ತಲೆನೋವು, ಹೀಗೆ ಹಲವಾರು ಸಣ್ಣ ಪುಟ್ಟ ನಾವು ಸಿಂಪ್ಟಮ್ಸನ್ನು ನೋಡ್ತೀವಿ. ಇದನ್ನು ಟ್ಯಾಬ್ಲೆಟ್ ತೊಗೊಂಡು ನಾವು ಕ್ಯೂರ್ ಮಾಡಬೇಕಾ, ಅಥವಾ ಶುಡ್ ವಿ ಲೆಟ್ ಅವರ್ ಬಾಡಿ ಟು ಹೀಲ್ ಬೈ ಇಟ್ ಸೆಲ್ಫ್ ಅಂತ ನಾನೊಂದು ಸಣ್ಣ ಉದಾಹರಣೆ ಮೂಲಕ ಅರ್ಥ ಮಾಡಿಸ್ತೀನಿ. ಮತ್ತು ನೀವೇ ಡಿಸೈಡ್ ಮಾಡಿ ವಾಟ್ ಯು ಆರ್ ಡೂಯಿಂಗ್ ಇಸ್ ಕರೆಕ್ಟ್ ಆರ್ ನಾಟ್. ಇಮ್ಯಾಜಿನ್ ನಾವು ಹೊರಗೆ ತಿಂದು ಬರ್ತೀವಿ, ಅದಾದ ನಂತರ ನಮಗೆ ವಾಮಿಟಿಂಗ್ ಶುರುವಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವೇನು ಮಾಡ್ತೀವಿ, ವಿ ವಿಲ್ ಗೋ ಟು ಮೆಡಿಕಲ್, ಯಾವುದಾದ್ರೂ ಆ್ಯಂಟಿ ಎಮಿಟಿಕ್ ಟ್ಯಾಬ್ಲೆಟ್ಸನ್ನು ತೊಗೊಂಡು ಅದನ್ನು ನಾವು ಸೇವನೆ ಮಾಡ್ತೀವಿ. ಬಟ್ ವೇಟ್, ಪಾಸ್ ಆ್ಯಂಡ್ ಥಿಂಕ್ ಅಗೇನ್. ನಮ್ಮ ಬಾಡಿ ನಮಗೆ ಬೇಡದೇ ಇರೋ ಟಾಕ್ಸಿನ್ಸನ್ನು, ಬಾಡಿಗೆ ಹಾರ್ಮ್ ಮಾಡುವಂಥ ಯಾವುದೋ ಒಂದು ಸಬ್ಸ್ಟೆನ್ಸನ್ನು ಬೇಡ ಅಂತ ಹೊರಗೆ ಕಳಿಸ್ಬೇಕಾದ್ರೆ ನಾವು ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಅದನ್ನು ಸಪ್ರೆಸ್ ಮಾಡಿದರೆ ನಮ್ಮಲ್ಲಿರುವಂಥ ಆ ಗಾರ್ಬೇಜ್ ಹೊರಗೆ ಹೋಗುತ್ತಾ, ಅಥವಾ ನಮ್ಮ ಬಾಡಿಯಲ್ಲೇ ಉಳ್ಕೊಂಡು ಇನ್ನೊಂದು ದಿನ ಇನ್ನೂ ಅಗ್ರೆಸಿವ್ ಆಗಿ ಹೊರಗೆ ಬರುತ್ತಾ? ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್. ನಮ್ಮ ಬಾಡಿಗೆ ನ್ಯಾಚುರಲ್ ಆಗಿ ಹೀಲ್ ಆಗುವಂಥ ಪವರ್ ಇದೆ, ಇಮ್ಯುನಿಟಿ ಇದೆ, ಆ್ಯಂಡ್ ಯಾವುದು ಬೇಕು ಯಾವುದು ಬೇಡ ಎಂಬಂಥ ಡಿಸಿಷನ್ ತಗೊಳ್ಳುವಂತಹ ಕೆಪಾಸಿಟಿ ಇದೆ. ಸೊ ಜ್ವರ ಬಂದಾಗ ಅಥವಾ ವಾಮಿಟಿಂಗ್ ಆದಾಗ, ಯಾವುದೇ ರೀತಿ ಈ ಅಕ್ಯೂಟ್ ಡಿಸೀಸಸ್ ಅಂತ ಏನು ಹೇಳ್ತೀವಿ, ದೈನಂದಿನ ಜೀವನದಲ್ಲಿ, ಪ್ರತಿನಿತ್ಯ ಜೀವನದಲ್ಲಿ ಆಗಾಗ ಬರುವಂತಹ ಸಣ್ಣ ಪುಟ್ಟ ಈ ರೀತಿಯಾದ ಸಮಸ್ಯೆಗಳು, ಇದನ್ನು ಬಂದಾಗ ನಾವು ಇಮಿಡಿಯೇಟ್ ಆಗಿ ಹೋಗಿ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು ಇಸ್ ನಾಟ್ ದ ಸೊಲ್ಯೂಷನ್. ಟ್ಯಾಬ್ಲೆಟ್ ತೊಗೊಂಡಾಗ ಆಗುವಂಥದ್ದು ಏನಂದರೆ ಸಿಂಪ್ಟಮ್ಸನ್ನು ಮ್ಯಾನೇಜ್ ಮಾಡುತ್ತೆ. ಜ್ವರ ಅಂದರೆ ಏನು, ನಮ್ಮ ಬಾಡಿಯ ಟೆಂಪ್ರೇಚರ್ ರೇಸ್ ಆಗುವಂಥದ್ದು. ವಾಮಿಟಿಂಗ್ ಅಂದರೆ ನಮಗೆ ಬೇಡದಿರೋದನ್ನು ನಾವು ಥ್ರೂ ಮೌತ್ ಅದನ್ನು ಹೊರಗೆ ಹಾಕುವಂಥದ್ದು. ಸೊ ಟ್ಯಾಬ್ಲೆಟ್ ತೊಗೊಂಡಾಗ ನಮ್ಮ ಟೆಂಪ್ರೇಚರ್ ಕಡಿಮೆ ಆಗ್ಬೋದು, ಬಟ್ ಆ ಟೆಂಪ್ರೇಚರ್ ಜಾಸ್ತಿ ಆಗಲಿಕ್ಕೆ ನಮ್ಮ ಬಾಡಿ ಒಳಗೆ ಯಾವ ಬ್ಯಾಕ್ಟೀರಿಯಾ ಎಂಟರ್ ಆಗಿದೆ, ಅಥವಾ ಯಾವ ರೀಸನ್ನಿಂದ ಈ ರೀತಿಯಾದ ಒಂದು ಮೆಕ್ಯಾನಿಸಮ್ ನಮ್ಮ ಬಾಡಿ ಶೋ ಮಾಡ್ತಾ ಇದೆ, ಅದು ರೂಟ್ ಕಾಸಿಂದ ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ವಾಟ್ ಈಸ್ ದ ಪ್ರಾಬ್ಲಮ್? ಅಟ್ಲೀಸ್ಟ್ ಸಿಂಪ್ಟಮ್ಸನ್ನು ಮ್ಯಾನೇಜ್ ಮಾಡ್ತಾ ಇದ್ದೀವಲ್ಲ, ವಿ ಕ್ಯಾನ್ ಗೋ ಆನ್ ವಿತ್ ಆರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ನಮಗೆ ಇವಾಗ ಸೊಲ್ಯೂಷನ್ ಸಿಗ್ತಾ ಇದೆ ಕ್ವಿಕ್ ಆಗಿ ಅಂತ ಹೇಳಿದರೆ, ವೈ ಶುಡ್ ವಿ ಥಿಂಕ್ ಟ್ವೈಸ್ ಅಂತ ನೀವು ಕ್ವೆಶ್ಚನ್ ಮಾಡ್ತಾ ಇದ್ದರೆ, ಥಿಂಕ್ ಅಗೇನ್. ಬಿಕಾಸ್ ಇವಾಗ ನಮಗೆ ಕ್ವಿಕ್ ಸೊಲ್ಯೂಷನ್ ಸಿಗ್ಬೋದು, ಬಟ್ ಆನ್ ಅ ಲಾಂಗ್ ರನ್ ವೆದರ್ ಇಟ್ ಈಸ್ ಸೇಫ್, ವೆದರ್ ಇಟ್ ಈಸ್ ಸಸ್ಟೈನೇಬಲ್ ಫಾರ್ ಅವರ್ ಲಿವಿಂಗ್ ಅಂತ ನಾವು ಯೋಚನೆ ಮಾಡಬೇಕು. ಈಗ ಒಂದು ಸಣ್ಣ ಎಕ್ಸಾಂಪಲ್, ಜ್ವರ ಬಂದಾಗ ಬಾಡಿ ಟೆಂಪ್ರೇಚರ್ ರೇಸ್ ಆಗುವಂಥದ್ದು ನಮ್ಮ ಇಮ್ಯೂನ್ ಸಿಸ್ಟಮ್ನ ಮೆಕ್ಯಾನಿಸಮ್. ಇಟ್ ಈಸ್ ಟ್ರೈಯಿಂಗ್ ಟು ಫೈಟ್ ದ್ಯಾಟ್ ಪ್ಯಾಥೋಜನ್ ಆ್ಯಂಡ್ ಪುಟ್ ಇಟ್ ಔಟ್. ಬಟ್ ನಾವು ಟ್ಯಾಬ್ಲೆಟ್ ಕೊಡೋ ಮುಖಾಂತರ ವಿ ಆರ್ ಹೆಲ್ಪಿಂಗ್ ದ ಪ್ಯಾಥೋಜನ್ ಟು ಗ್ರೋ. ಟೆಂಪ್ರೇಚರನ್ನು ನಮ್ಮ ಬಾಡಿಯಲ್ಲಿ ಕಮ್ಮಿ ಮಾಡ್ತೀವಿ, ಯಾವುದರಿಂದ ನಮ್ಮ ಬಾಡಿಗೆ ಹಾರ್ಮ್ ಇದೆ ಆ ಪ್ಯಾಥೋಜನನ್ನು ಗ್ರೋ ಆಗಲಿಕ್ಕೆ ಒಳ್ಳೆ ಎನ್ವೈರ್ನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಇದು ಹೇಗಾಯ್ತು ಅಂತ ಹೇಳಿದರೆ, ನಮ್ಮ ಬಾಡಿಯ ಇಮ್ಯೂನ್ ಮೆಕ್ಯಾನಿಸಮ್ ನಾವು ಫುಲ್ ಈಗ ಪವರ್ಫುಲ್ ಆಗಿ ಫೈಟ್ ಮಾಡೋಣ ಅಂತ ವಾರ್ಗೆ ರೆಡಿ ಆದಾಗ ನಾವೇ ಅದನ್ನು ಸ್ಟಾಪ್ ಮಾಡಿ ನಮ್ಮ ಎನಿಮಿಗೆ ದಾರಿ ಮಾಡಿಕೊಟ್ಟಾಗೆ ಆಯಿತು. ಇದು ನಮ್ಮ ಬಾಡಿ ಮೆಕ್ಯಾನಿಸಮ್. ಆದರೆ ಇನ್ನು ಟ್ಯಾಬ್ಲೆಟ್ಸ್ ಹೆಚ್ಚಾಗಿ ನಾವು ತಗೊಳ್ಳೋದು ಪೇನ್ ಕಿಲ್ಲರ್. ತಲೆನೋವು ಬಂತು, ಹೊಟ್ಟೆ ನೋವು ಬಂತು ಅಂತ ಹೇಳಿದ ತಕ್ಷಣ ಯಾವುದೋ ಚಾಕ್ಲೇಟ್ ನುಂಗಿದಾಗೆ ನಾವಿವತ್ತು ಪೇನ್ ಕಿಲ್ಲರ್ಸ್ನ ನುಂಗ್ತಾ ಇದ್ದೀವಿ. ಸೊ ಇದರಿಂದ ಏನಾಗುತ್ತೆ, ನಿಜವಾಗ್ಲೂ ನಮಗೆ ನೋವು ಕಡಿಮೆ ಆಗ್ತಾ ಇದೆಯಾ? ದ ಆನ್ಸರ್ ಈಸ್ ನೋ. ಪೇನ್ ಕಿಲ್ಲರ್ ಕೆಲಸ ಏನು, ನಮ್ಮ ನರ್ವಸ್ ಸಿಸ್ಟಮನ್ನು ನಂಬ್ ಮಾಡುತ್ತೆ ಅಂತ ಹೇಳಿದರೆ, ಈಗ ನನಗೆ ನೀವು ಹೀಗೆ ಪಿಂಚ್ ಮಾಡಿದರೆ ಇಲ್ಲಿ ನೋವಾಗ್ತಾ ಇರೋದು ನನಗೆ ಹೇಗೆ ಗೊತ್ತಾಗ್ತಾ ಇದೆ, ನನ್ನ ಬ್ರೈನಿಗೆ ಇಲ್ಲಿಂದ ನರ್ವ್ಸಿಂದ ಒಂದು ಸಿಗ್ನಲ್ ಹೋಗ್ತಾ ಇದೆ. ಬಟ್ ಪೇನ್ ಕಿಲ್ಲರ್ ಮಾಡುವಂಥ ಕೆಲಸ ಈ ಸಿಗ್ನಲ್ ಬ್ರೈನ್ಗೆ ಹೋಗದ ರೀತಿ ನೋಡ್ಕೊಳ್ಳುತ್ತೆ. ಹಾಗಾಗಿ ನಿಮ್ಮ ನೋವು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ, ಬಟ್ ನಿಮಗೆ ನೋವು ಆಗ್ತಾ ಇದೆ ಅಂತ ನಿಮ್ಮ ಬ್ರೈನ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಪೇನ್ ಕಮ್ಮಿ ಆಗುತ್ತೋ ಇಲ್ವೋ, ನಾನು ಪೇನ್ ಕಿಲ್ಲರ್ ತೊಗೊಂಡ್ಮೇಲೆ ನನ್ನ ಡೇ ಟು ಡೇ ಆ್ಯಕ್ಟಿವಿಟೀಸನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಂದರೆ ವಾಟ್ ಈಸ್ ದ ಪ್ರಾಬ್ಲಮ್ ಅಂತ ಕೇಳೋರಿಗೆ ಜಸ್ಟ್ ಪಾಸ್ ಆ್ಯಂಡ್ ರೀಥಿಂಕ್. ಆನ್ ಅ ಲಾಂಗ್ ಟರ್ಮ್ ನಾವು ಪೇನ್ ಕಿಲ್ಲರನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಕಿಡ್ನೀಸ್, ಹಾರ್ಟ್, ಲಿವರ್, ಸ್ಟೊಮಕ್ ಈ ರೀತಿ ಬೇರೆ ಬೇರೆ ಆರ್ಗನ್ಸ್ ಮೇಲೆ ತುಂಬಾ ಸೈಡ್ ಎಫೆಕ್ಟ್ಸನ್ನು ಕೊಡುತ್ತೆ. ಪೇನ್ ಕಿಲ್ಲರ್ಸ್, ಟ್ಯಾಬ್ಲೆಟ್ಸ್ ಇದೆಲ್ಲ ಒಂದು ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಪರ್ಮನೆಂಟ್ಲಿ ವಿ ಶುಡ್ ಡಿಪೆಂಡ್ ಆನ್ ಆರ್ ಬಾಡಿ
ಟು ಹೀಲ್ ಬೈ ಇಟ್ ಸೆಲ್ಫ್ ಆ್ಯಂಡ್ ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಎಂಬಂತಹ ಪ್ರಿನ್ಸಿಪಲ್. ಸೊ ನಮ್ಮ ಬಾಡಿಯನ್ನು ಹೀಲಿಂಗ್ ಪವರನ್ನು ಇನ್ಕ್ರೀಸ್ ಮಾಡುವಂಥ ಲೈಫ್ ಸ್ಟೈಲನ್ನು ಫಾಲೋ ಮಾಡಬೇಕು. ಆದಷ್ಟು ಡ್ರಗ್ ಡಿಪೆಂಡೆನ್ಸಿಯನ್ನು ನಾವು ಕಡಿಮೆ ಮಾಡಬೇಕು. ಆ್ಯಂಡ್ ಸೆಲ್ಫ್ ಮೆಡಿಕೇಷನ್ ಅಂತೂ ಯಾವತ್ತೂ ಮಾಡಲೇಬಾರ್ದು. ಬಿಕಾಸ್ ಇತ್ತೀಚೆಗೆ ಜ್ವರ ಬಂತು ಅಂತ ಹೇಳಿದ ತಕ್ಷಣ ನಾವು ಸ್ವಲ್ಪ ದಿನ ಪ್ಯಾರಾಸಿಟಮಾಲ್ ತೊಗೊಳ್ತೀವಿ, ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ನಾವೇ ಸೆಲ್ಫ್ ಪ್ರಿಸ್ಕ್ರಿಪ್ಷನನ್ನು ಬರ್ಕೊಂಡು ಆ್ಯಂಟಿಬಯೋಟಿಕ್ಸನ್ನು ಕೂಡ ತೊಗೊಳ್ತೀವಿ. ಸೊ ಆ್ಯಂಟಿಬಯೋಟಿಕ್ಸ್ ಇತ್ತೀಚೆಗೆ ಸೈಂಟಿಸ್ಟ್ಸ್ ಅವರು ಹೇಳ್ತಾರೆ ತುಂಬ ಆ್ಯಂಟಿಬಯೋಟಿಕ್ಸ್ ಹ್ಯೂಮನ್ಗೆ ರೆಸಿಸ್ಟೆಂಟ್ ಆಗಿ ಬಿಹೇವ್ ಮಾಡ್ತಾ ಇದೆ ಅಂತ. ಬಿಕಾಸ್ ನಾವು ಆ್ಯಂಟಿಬಯೋಟಿಕ್ಸನ್ನು ಕರೆಕ್ಟಾಗಿ ಕೋರ್ಸ್ ಮಾಡೋದಿಲ್ಲ, ಫಿನಿಶ್ ಮಾಡೋದಿಲ್ಲ ಆ್ಯಂಡ್ ಕರೆಕ್ಟ್ ಡೋಸೇಜನ್ನು ತೊಗೊಳ್ಳೋದಿಲ್ಲ. ಹೀಗಾದಾಗ the bacteria gains the resistance over antibiotics and lot of them seem to not work on human beings. ಹಾಗಾದರೆ ನಾವು ಹೇಗೆ ಡಿಸೈಡ್ ಮಾಡೋದು ವೆದರ್ ವಿ ಶುಡ್ ಟೇಕ್ ಟ್ಯಾಬ್ಲೆಟ್ ಆರ್ ನಾಟ್, ವೆದರ್ ವಿ ಶುಡ್ ಗೋ ಟು ಡಾಕ್ಟರ್ ಆರ್ ನಾಟ್, ಯಾವ ಸಮಸ್ಯೆಗೆ ನಾವು ಪೇನ್ ಕಿಲ್ಲರ್ ತೊಗೊಳ್ಬೋದು ಅಥವಾ ಯಾವುದಕ್ಕೆ ಕ್ವಿಕ್ ರಿಲೀಫ್ ಬೇಕು, ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್ಸ್ ಇದ್ದರೆ ಲೆಟ್ ಮಿ ಮೇಕ್ ಇಟ್ ಸಿಂಪಲ್. ಫಸ್ಟ್ ಥಿಂಗ್ ಫಸ್ಟ್, ಆದಷ್ಟು ನಾವು ಪೇನ್ ಕಿಲ್ಲರ್ಸನ್ನು ಅವಾಯ್ಡ್ ಮಾಡೋಣ. ಪೇನ್ ಬಂದಾಗ ಟ್ರೈ ಟು ಗೋ ಫಾರ್ ಸಮ್ ಆಲ್ಟರ್ನೇಟಿವ್ ಥೆರಪೀಸ್ ಲೈಕ್ ಆಕ್ಯುಪಂಕ್ಚರ್. ಹೆಡ್ಏಕ್ ಆಗ್ತಾ ಇದ್ದರೆ ಹಾಟ್ ಫುಟ್ ಇಮರ್ಷನ್ ಆರ್ ಕೋಲ್ಡ್ ಪ್ಯಾಕ್ ವರ್ಕ್ಸ್ ಬೆಸ್ಟ್. ಸೊ ಈ ರೀತಿ ಆಲ್ಟರ್ನೇಟ್ ವೇಸಿಂದ ಪೇನ್ ರಿಲೀಫನ್ನು ಕಂಡುಕೊಳ್ಳೋಣ. ನೆಕ್ಸ್ಟ್ ಇಸ್ ಅಕ್ಯೂಟ್ ಡಿಸೀಸಸ್ ಅಂತ ಏನು ಹೇಳ್ತೀವಿ. ಅಕ್ಯೂಟ್ ಡಿಸೀಸಸ್ ಅಂತ ಹೇಳಿದರೆ ಹೀಲಿಂಗ್ ಕ್ರೈಸಿಸ್ ನಮ್ಮ ಬಾಡಿ ಅಂಡರ್ಗೋ ಆಗ್ತದೆ. ಅಂದರೆ ನಮಗೆ ಈಗ ಬಾಡಿಗೆ ಯಾವುದೋ ಪ್ಯಾಥೋಜನ್ ಬಂತು ಅಥವಾ ಯಾವುದೇ ರೀತಿ ಒಂದು ಸಮಸ್ಯೆ ಆಯಿತು ಅಂತ ಹೇಳಿದಾಗ ನಮ್ಮ ರೋಗ ನಿರೋಧಕ ಶಕ್ತಿ, ದಟ್ ಈಸ್ ಅವರ್ ಇಮ್ಯುನಿಟಿ ಪವರ್, ಫೈಟ್ಸ್ ಅಗೇನ್ಸ್ಟ್ ದೋಸ್ ಪ್ಯಾಥೋಜನ್ಸ್. ನಮ್ಮ ಬಾಡಿ ಅದರ ವಿರುದ್ಧ ಹೋರಾಟ ಮಾಡಿ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕ್ರಿಯೇಟ್ ಮಾಡ್ತದೆ. ಆವಾಗ ನಮ್ಮ ಬಾಡಿ ಟೆಂಪ್ರೇಚರ್ ರೇಸ್ ಆಗುವಂಥದ್ದು, ಅಥವಾ ಇವಾಗ ನಾವೇನು ಕಾಮನ್ ಕೋಲ್ಡ್ ಅಂತ ಹೇಳ್ತೀವಿ, ರನ್ನಿಂಗ್ ನೋಸ್, ಶೀತ, ಕೆಮ್ಮ ಅಥವಾ ಜ್ವರ, ತಲೆನೋವು, ವಾಮಿಟಿಂಗ್, ಡಯರಿಯಾ, ಇಂಥದ್ದೆಲ್ಲದನ್ನು ಕೂಡ ನಾವು ಅಕ್ಯೂಟ್ ಡಿಸೀಸಸ್ ಅಥವಾ ಹೀಲಿಂಗ್ ಕ್ರೈಸಿಸ್ ಅಂತ ಹೇಳ್ತೀವಿ. ಇವೆಲ್ಲದಕ್ಕೂ ಕೂಡ ನಾವು ಇಮಿಡಿಯೇಟಾಗಿ ಟ್ಯಾಬ್ಲೆಟನ್ನು ತಗೊಂಡು ಈ ಸಿಂಪ್ಟಮ್ಸನ್ನು ಸಪ್ರೆಸ್ ಮಾಡೋದು ಒಳ್ಳೆಯದಲ್ಲ. ಇಂಥ ಒಂದು ಸಿಂಪ್ಟಮ್ಸ್ ಕಂಡು ಬಂದಾಗ 3 to 5 days ನಾವು ವೇಟ್ ಮಾಡಬೇಕು ವಿದೌಟ್ ಟೇಕಿಂಗ್ ಟ್ಯಾಬ್ಲೆಟ್ ಆ್ಯಂಡ್ ಲೆಟ್ ಆರ್ ಬಾಡಿ ಹೀಲ್ ಇಟ್ ಸೆಲ್ಫ್. ಆವಾಗ ನಾವು ರೆಸ್ಟ್ ತೊಗೊಳ್ಬೇಕು, ಆದಷ್ಟು ಒಳ್ಳೆ ಫುಡ್ಡನ್ನು ತೊಗೊಳ್ಬೇಕು. ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಮಾಡಲಿಕ್ಕೆ ಯಾವುದು ಸಪೋರ್ಟಿವ್ ಥೆರಪೀಸ್ ಇದೆ, ಯಾವುದು ಸಪೋರ್ಟಿವ್ ಫುಡ್ ಇದೆ, ಅದನ್ನು ಫಾಲೋ ಮಾಡ್ತಾ ಮಾಡ್ತಾ ನಾವು ಬಾಡಿಗೆ ಹೀಲ್ ಆಗಲಿಕ್ಕೆ ಒಳ್ಳೆ ಎನ್ವೈರನ್ಮೆಂಟನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು. ಇನ್ ಕೇಸ್ 3 to 5 days ಆದ ಮೇಲೂ ಕೂಡ ನಮಗೆ ಕಡಿಮೆ ಆಗಲಿಲ್ಲ ಅಂತ ಹೇಳಿದರೆ ದೆನ್ ಯು ಕ್ಯಾನ್ ಕನ್ಸಲ್ಟ್ ಅ ಡಾಕ್ಟರ್ ಆ್ಯಂಡ್ ಟೇಕ್ ದೇರ್ ಸಜೆಷನ್. ಅದನ್ನು ಬಿಟ್ಟು ನಾವೇ ಓನ್ ಪ್ರಿಸ್ಕ್ರಿಪ್ಷನಿಂದ ಯಾವುದೇ ರೀತಿ ಪೇನ್ ಕಿಲ್ಲರ್ಸ್, ಯಾವುದೇ ರೀತಿ ಆ್ಯಂಟಿಬಯೋಟಿಕ್ಸ್ ಅಥವಾ ಟ್ಯಾಬ್ಲೆಟ್ಸನ್ನು ತಗೊಳ್ಳುವಂಥದ್ದು ಇಸ್ ನಾಟ್ ರೆಕಮೆಂಡೆಡ್. ನಾನು ಟ್ಯಾಬ್ಲೆಟ್ಸಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ ಹಾಗೆ ನಾವು ಯಾಕೆ ಡ್ರಗ್ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ಬೋದು ಅಂತ ಇನ್ ಜನರಲ್ ಆಗಿ ಈ ವಿಡಿಯೋಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಬಟ್ ಇದೇ ರೀತಿ ನಾವು ಫೇಸ್ ಮಾಡುವಂಥ ಅಕ್ಯೂಟ್ ಡಿಸೀಸಸ್ಗಳಿಗೆ ಮನೆಯಲ್ಲೇ ನ್ಯಾಚುರೋಪತಿಕ್ ರೆಮಿಡೀಸ್ ಮುಖಾಂತರ ಹೇಗೆ ನಾವು ಮ್ಯಾನೇಜ್ ಮಾಡ್ಬೋದು, ಹೇಗೆ ನಮ್ಮ ಬಾಡಿಯ ನ್ಯಾಚುರಲ್ ಹೀಲಿಂಗ್ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ಬೋದು ಅಂತ ನಿಮಗೆ ಯಾವುದಾದ್ರೂ ಕುತೂಹಲ ಇದ್ದರೆ ಅದನ್ನು ಕಮೆಂಟ್ ಡೌನ್ ಮಾಡಿ. ಅದರ ಮೇಲೆ ಒಂದು ಡಿಟೇಲ್ಡ್ ವಿಡಿಯೋನ ನಾನು ಮಾಡ್ತೇನೆ. If you found this video informative and useful, kindly like, share and subscribe to my channel Sam Cam Stories.